ತಂತ್ರ ಕುತಂತ್ರಗಳಿಗೆ ತೆರೆ ಅಧ್ಯಕ್ಷರಾಗಿ ಬಿ ಶ್ರೀನಿವಾಸ್ ಆಯ್ಕೆ ಬಂಗಾರಪೇಟೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನೇ ತಂತ್ರ ಕುತಂತ್ರ ಷಡ್ಯಂತ್ರ ಆಸೆ ಆಮಿಷಗಳನ್ನು ನೀಡಿದ್ದರೂ ಸಹ ಗ್ರಾಮ ಪಂಚಾಯಿತಿ ಸದಸ್ಯರ ಒಗ್ಗಟ್ಟಿನ ಸಹಕಾರದಿಂದಾಗಿ ಇಂದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಂದು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನಂತರ ವಿಜಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಧಿಕೃತ ಸ್ವಂತ ಕಟ್ಟಡ ಇಲ್ಲದ ಕಾರಣ ದಾನಿಗಳಾದ ಎಸ್. ಮುನಿಸ್ವಾಮಿ ಹಾಗೂ ರಾಮಕೃಷ್ಣಪ್ಪರವರು ಕೊಟ್ಟ ಸ್ಥಳದಲ್ಲಿ ಇನ್ನೂ 15 ದಿನಗಳ ಒಳಗಾಗಿ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಹಾಗೂ ನನ್ನ ಅಧಿಕಾರದ ಅವಧಿಯಲ್ಲೇ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇರುತ್ತದೆ ಮತ್ತು ನಿಗದಿತ ವೇಳೆಯಲ್ಲಿ ಯಾವುದೇ ನಾಮಪತ್ರಗಳನ್ನು ಇಚ್ಛೆಪಡಿಸದೆ ಕಂಡು ಬಂದಿರುತ್ತದೆ. ಆದ್ದರಿಂದ ಬಂಗಾರಪೇಟೆ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರ ಸ್ಥಾನಕ್ಕೆ ಬಿ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ. ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಯಾಕಂದರೆ ಈ ಚುನಾವಣೆ ನಮ್ಮ ಒಂದು ಸದಸ್ಯರು ಒಮ್ಮತದಿಂದ ಎಷ್ಟೇ ಆಮಿಷ ಹೊಡೆದ್ರೂ ಕೆಲವು ಕುತಂತ್ರಗಳಿಂದ ಏನೋ ನಮಗೆ ಮುಂದೂಡಿದರೆ ಕೂಡ ನಮ್ಮ ಒಂದು ಶಕ್ತಿ ಏನಿದೆ ಅಂತ ನಮ್ಮ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ಜೈ ಕೆಲಸ ಮಾಡಿದ್ದಾರೆ. ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರು, ಎಷ್ಟು ಆಮಿಷ ಕೊಟ್ಟರೇನೋ ಯಾವ ಮೆಂಬರೂ ಆಗಲಿ ಯಾರಿಗೂ ಏನೋ ಅದಕ್ಕೆ ಒಳಗಾಗಲಿಲ್ಲ. ಯಾಕಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು, ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು, ಎಲ್ಲ ಕೆಲಸಗಳು ಇವಾಗ ಪೆಂಡಿಂಗ್ ಇದೆ ಅದನ್ನು ಮುಗಿಸ್ಬೇಕು, ನಾವು ಒಮ್ಮತದಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನು ನನಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ. ಅದು ಬಂದ್ಬಿಟ್ಟು ಅಧಿಕಾರಿಗಳು ಕ್ರಮಬದ್ಧವಾಗಿ ಏನು ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆಯಾಜ್ಞೆ ತಗೊಂಡ್ಬಂದಿದ್ದರು. ಮರುದಿನವೇ ಅದು ಮಂಗಳವಾರ ಸೋಮವಾರ ಇದ್ದಿದ್ದು ಮರುದಿನವೇ ಅದನ್ನು ವಜಾ ಮಾಡಿ 50,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ, ಎಲ್ಲ ಇದಕ್ಕೂ ಬಂದಿರೋದೆ. ಆ ಥರ ಆದ್ರೇನೂ ನಮ್ಮ ಇವ್ರು ಕುಗ್ಗಿಲ್ಲ. ನಮ್ಮ ಸದಸ್ಯರು ನಾವಿದ್ದೀವಿ, ನಾವು ನಿಮಗೆ ಬೆಂಬಲ ನಿಂತ್ಕೊಳ್ತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಯಾವ ಆಮಿಷ ಅದಕ್ಕೂ ಕೊಟ್ಟಿಲ್ಲ. ಯಾವ ಥರ ಬಜೆಟ್ ಕೊಟ್ಟರೆ ಅಂದರೆ ಎಲ್ಲ ರೀತಿಯ ಕೊಟ್ಟರೇನು ಯಾವುದಕ್ಕೂ ನಮ್ಮ ಸದಸ್ಯರು ಒಗ್ಗಲಿಲ್ಲ. ಇವತ್ತು ಜೈಕಾರ ನಮ್ಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ ನನ್ನ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇಷ್ಟರಲ್ಲೇ ತುಂಬ ಇಲ್ಲ, ಒಂದು 15 ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ನಮ್ಮ ಇವರು ತುಂಬ ಒಳ್ಳೆಯ ಜಾಗಕ್ಕೆ ನಮ್ಮ ದಾನಿಗಳು ಕೊಟ್ಟಿದ್ದಾರೆ. ಎಸ್. ಮುನಿಸ್ವಾಮಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಗೆ ದಾನ ಮಾಡಿದ್ದಾರೆ. ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಈ ವರ್ಷದ ಒಳಗಡೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ.